ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಚಿಲ್ಡ್ರನ್ ಸ್ಪೆಷಲಿಸ್ಟ್. ಮೇ 5th ವರ್ಲ್ಡ್ ಆಸ್ತಮಾ ಡೇ. ಸೊ ಈ ದಿನ ಮಕ್ಕಳಲ್ಲಿ ಆಸ್ತಮಾ ಬರುವ ಕಾರಣಗಳು ಮತ್ತು ಅದನ್ನು ಗುರುತಿಸೋದು ಹೇಗೆ ಹಾಗೂ ಚಿಕಿತ್ಸೆ ಹೇಗೆ ಅಂತ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ಮಕ್ಕಳಲ್ಲಿ, ಒಂದು ವರ್ಷದ ಒಳಗಡೆ ಇರೋ ಮಕ್ಕಳಲ್ಲಿ ವೆದರ್ ಚೇಂಜ್ ಅಂತ ಹೇಳಿದ್ರೆ, ಈ ವಿಂಟರ್ ಬಂದಾಗ, ಚಳಿಗಾಲ ಬಂದಾಗ, ಜಾಸ್ತಿ ಮಳೆ ಬಂದಾಗೆಲ್ಲ ಸ್ವಲ್ಪ ಕೆಮ್ಮು, ನೆಗಡಿ, ಶೀತ ಇದೆಲ್ಲ ಬರುತ್ತೆ. ಸೊ ಅದು ಬಂದಾಗ ಟ್ರೀಟ್ಮೆಂಟ್ ತೊಗೊಂಡ್ರೆ ವಾಸಿ ಆಗುತ್ತೆ. ಬಟ್ ಕೆಲವು ಸರ್ತಿ ಏನಾಗುತ್ತೆ, ಇದು ಒಂದು 2 ವಾರ 3 ವಾರ ಕಂಟಿನ್ಯೂ ಆಗೋದು ಅಥವಾ 1 ತಿಂಗಳು ಕಂಟಿನ್ಯೂ ಆಗೋದು, ಈ ಥರ ಇದ್ದಾಗ ಏನಾಗುತ್ತೆ, ಅವರಿಗೆ ಸ್ವಲ್ಪ ಉಸಿರಾಡೋ ತೊಂದರೆಗಳು ಜೊತೆಗೆ ಜ್ವರ ಎಲ್ಲ ಬರ್ಬೋದು. ಸೊ ಅಂಥ ಮಕ್ಕಳನ್ನು ನಮ್ಮ ವೈದ್ಯರ ಹತ್ರ ಕರ್ಕೊಂಬಂದಾಗ ನಾವು ಅವರನ್ನು ಪರೀಕ್ಷೆ ಮಾಡಿ ನೋಡ್ತೀವಿ. ಒಂದು ವೀಸ್ ಅಂತ ಹೇಳ್ತೀವಿ, ಅಂದರೆ ರಾಂಗ್ ಕೈ, ಅಂದರೆ ಅವ್ರಿಗೆ ಉಸಿರಾಡೋದಾಗ ನಾವು ಸ್ಟೆಥೋಸ್ಕೋಪ್ ಟೆಸ್ಟ್ ಮಾಡಿ ನೋಡಿದಾಗ ಅವ್ರಿಗೆ ಉಸಿರಾಡೋಕ್ಕೆ ತೊಂದರೆ ಇರುತ್ತೆ. ಒಂದು ಎರಡನೇದಾಗಿ ಇದೇ ಥರ ಕಂಟಿನ್ಯೂ ಆಗಿ ಮೋರ್ ದೆನ್ 5 ಇಯರ್ಸ್ ಇದ್ದಾಗ ನಾವು ಅದನ್ನು ಫ್ಯಾಮಿಲಿ ಹಿಸ್ಟ್ರಿ ಜೊತೆಗೆ, ಅಂದರೆ ತಂದೆ ತಾಯಿ, ಅಜ್ಜ ಅಜ್ಜಿ ಯಾರಿಗಾದ್ರೂ ಇದ್ದರೆ ನಾವು ಆಸ್ತಮಾ ಅಂತ ಡಯಾಗ್ನೋಸ್ ಮಾಡ್ತೀವಿ. ಇಲ್ಲ ಅಂತಂದರೆ ಬರೀ ಅದನ್ನು ಹೈಪರ್ ಆ್ಯಕ್ಟಿವ್ ಏರ್ವೇ ಡಿಸೀಸ್ ಅಂತಲೇ ಕರೆಯೋದು. ಒಂದು ಕಾರಣಗಳು ಏನು, ಯಾಕೆ ಈ ಥರ ಆಸ್ತಮಾ ಬರುತ್ತೆ ಅಂದರೆ, ಒಂದು ಫ್ಯಾಮಿಲಿ ಹಿಸ್ಟ್ರಿ ಜೊತೆಗೆ, ಎರಡನೇದಾಗಿ ಅಲರ್ಜೆನ್ಸ್, ಅಂದರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ, ಮನೆಯಲ್ಲಿ ಕಾರ್ಪೆಟ್ಸ್ ಯೂಸ್ ಮಾಡ್ತಾರೆ, ಮತ್ತು ಕ್ಲೀನ್ ಮಾಡಬೇಕಾದ್ರೆ, ಅಂದರೆ ಕಸ ಗುಡಿಸ್ಬೇಕಾದ್ರೆ ಧೂಳು ಬರುತ್ತೆ, ಪೋಲೆನ್ಸ್, ಗಿಡಗಳಲ್ಲಿರುವಂಥ ಪೋಲೆನ್ಸು, ಮತ್ತು ಕೆಲವು ಮಕ್ಕಳಿಗಂತೂ ನಾನು ಈವನ್ ಟಾಯ್ಸಲ್ಲೂ ಅವ್ರಿಗೆ ಅಲರ್ಜಿ ಆಗಿರೋದು ನೋಡಿದ್ದೀನಿ. ಕೆಲವರಿಗೆ ಸ್ವಲ್ಪ ಆಹಾರದಲ್ಲಿ ಯಾವುದಾದ್ರೂ ಅಲರ್ಜಿ ಬರ್ಬೋದು. ಅವಾಗ ಏನಾಗುತ್ತೆ, ಅವ್ರಿಗೆ ಶ್ವಾಸಕೋಶಗಳಲ್ಲಿ ವೀಸ್ ಥರ ಆಗಿ ಅವ್ರಿಗೆ ಉಸಿರಾಡೋದು ತೊಂದರೆ ಆಗುತ್ತೆ. ಸೊ ಏನು ಗುಣಲಕ್ಷಣಗಳು, ಒಂದು ಮಗುಗೆ ಕೆಮ್ಮು, ನೆಗಡಿ, ಜ್ವರದ ಜೊತೆಗೆ ಉಸಿರಾಡೋದು ಜಾಸ್ತಿ, ಅಂದರೆ ಹೃದಯದ ಬಡಿತ ಹಾಗೂ ಉಸಿರಾಡೋದು ವೇಗ ಜಾಸ್ತಿ ಇರುತ್ತೆ. ಕೆಲವು ಮಕ್ಕಳಲ್ಲಿ ಮೂಗಿನ ಹೊಳ್ಳೆ ಇದೆಯಲ್ಲ, ಸ್ವಲ್ಪ ಜಾಸ್ತಿ ಉಸಿರಾಡ್ತಿರ್ತಾರೆ, ಅಂದರೆ ನೇಸಲ್ ಫ್ಲೇರಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಈ ಥರ ಇದ್ದಾಗ ನಾವು ಎಕ್ಸಾಮಿನೇಷನ್ ಮಾಡಿ ಬ್ಲಡ್ ಟೆಸ್ಟಲ್ಲಿ IgE ಲೆವೆಲ್ಸ್ ಜಾಸ್ತಿ ಇದ್ದಾಗ ನಾವು ಡಯಾಗ್ನೋಸ್ ಮಾಡ್ತೀವಿ. ಸೊ ಕಾರಣಗಳು ಹೇಳಿದ್ದೀನಿ. ಮೂರನೇದಾಗಿ ಪ್ರಿವೆಂಟಿವ್ ಮೆಷರ್ಸ್ ಬಂದಾಗ ತಂದೆ ತಾಯಿಗಳು ಏನು ಮಾಡಬೇಕು, ಫಸ್ಟು ಈ ಕಾರ್ಪೆಟ್ಸು, ಟಾಯ್ಸು ಅಥವಾ ಡಸ್ಟ್ ಏನಾದರೂ ಅವ್ರಿಗೆ ಅಲರ್ಜಿ, ಎಸ್ಪೆಷಲಿ ಧೂಳು, ಈವನ್ ಎನ್ವೈರ್ನ್ಮೆಂಟ್ ಪೊಲ್ಯೂಷನ್ಸು, ಹೊಗೆ, ಧೂಳಿಂದನೂ ಕೆಲವು ಮಕ್ಕಳಿಗೆ ಅಲರ್ಜಿ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು, ಅಲರ್ಜೆನ್ಸ್ನ. ಎರಡನೇದಾಗಿ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳಿದ್ರೆ ತಜ್ಞ ವೈದ್ಯನ ಭೇಟಿ ಮಾಡಬೇಕು. ನಾವೇನು ಮಾಡ್ತೀವಿ, ವೆದರ್ ಇಟ್ಸ್ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಸಿವಿಯರ್ ಕೇಸಸ್ ಅಂತಂದರೆ ಏನಾಗುತ್ತೆ, ಅವ್ರಿಗೆ ತುಂಬ ರೆಸ್ಪಿರೇಟರಿ ಜಾಸ್ತಿ ಆಗಿರುತ್ತೆ, ಟೆಕಿಕಾರ್ಡಿಯಾ ಇರುತ್ತೆ, ಅಂದರೆ ಹೃದಯದ ಬಡಿತ ಜಾಸ್ತಿ ಇರುತ್ತೆ, ಜ್ವರ ಜೊತೆಗೆ ಫ್ಲೇರಿಂಗ್, ನೇಸಲ್ ಫ್ಲೇರಿಂಗು ಅಥವಾ ರಾಂಕ ಇದ್ದಾಗ ಆಕ್ಸಿಜನ್ ಸ್ಯಾಚುರೇಷನ್ ನೋಡಿಕೊಂಡು, ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಇದ್ದಾಗ ಅವ್ರಿಗೆ ಅಡ್ಮಿಷನ್ಸ್ ಬೇಕಾಗುತ್ತೆ. ಕೆಲವು ಸತಿ ICUನಲ್ಲೂ ಟ್ರೀಟ್ ಮಾಡ್ತೀವಿ. ಜೊತೆಗೆ ಸ್ಟೀರಾಯ್ಡ್ಸು, IV ಫ್ಲೂಯಿಡ್ಸು, ಜ್ವರ ಇದ್ದರೆ ಜ್ವರದ ಮೆಡಿಸಿನ್, ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ಬ್ರಾಂಕೋ ಡೈಲೆಟರ್ಸ್ ಎಲ್ಲ ಕೊಡ್ತೀವಿ. ಮೈಲ್ಡ್ ಮಾಡ್ರೇಟ್ ಎಲ್ಲ ಇದ್ದರೆ ನಾವು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲೇ ಟ್ರೀಟ್ ಮಾಡ್ತೀವಿ. ಅವ್ರಿಗೆ ಅಲರ್ಜೆನ್ಸ್ನ ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಎರಡನೇದಾಗಿ ಅವರಿಗೆ ಬ್ರಾಂಕೋ ಡೈಲೆಟರ್ಸು ಮತ್ತು ಶಾರ್ಟ್ ಕೋರ್ಸ್ ಆಫ್ ಸ್ಟೀರಾಯ್ಡ್ ಸಿರಪ್ಸ್ ಬರುತ್ತೆ, ಮತ್ತು ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ಕೊಡ್ತೀವಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಆದ್ದರಿಂದ 5 ವರ್ಷದ ಮೇಲೆ ಹಾಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತಂದರೆ ವಿ ಹ್ಯಾವ್ ಟು ಡಯಾಗ್ನೋಸ್ ಆಸ್ತಮಾ. ಇಲ್ಲ ಅಂತಂದರೆ ಹೈಪರ್ ಆ್ಯಕ್ಟಿವ್ ಏರ್ವೇ ಡಿಸೀಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಆದ್ದರಿಂದ ತಂದೆ ತಾಯಿಗಳು ಈ ಚಳಿಗಾಲದಲ್ಲಿ ಎಚ್ಚರಿಕೆ ಇರಬೇಕು. ಕೆಲವು ಮಕ್ಕಳಿಗೆ ಡಸ್ಟ್ ಅಲರ್ಜಿ ಹೇಳಿದ್ನಲ್ಲ, ಇದೆಲ್ಲ ಬಂದಾಗಲೂ ಅವ್ರಿಗೆ ಸಡನ್ನಾಗಿ ಫ್ಲೇರ್ ಅಪ್ ಆಗಿಬಿಡುತ್ತೆ, ಅಂದರೆ ಇದಕ್ಕಿದಂಗೆ ಕೆಮ್ಮು, ನೆಗಡಿ ಬರುತ್ತೆ, ಆಯಾಸ ಬಂದುಬಿಡುತ್ತೆ. ಸೊ ಆದ್ದರಿಂದ ತಂದೆ ತಾಯಿಗಳು ಎಚ್ಚರಿಕೆ ಇರಬೇಕು. ಸೆಲ್ಫ್ ಮೆಡಿಕೇಷನ್ ತೊಗೊಳಿದ್ರೆ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾರ್ವರ್ಡ್ ದಿಸ್ ಇನ್ಫಾರ್ಮೇಟಿವ್ ಮೆಸೇಜ್. ಥ್ಯಾಂಕ್ ಯು ಸೊ ಮಚ್.